ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ. ಮೊದಲೇದಾಗಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ತು ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ JM ರಸ್ತೆಯಲ್ಲಿರುವಂಥ ದಿವಟಗಿರಿ ಗಲ್ಲಿಯ ಶ್ರೀ ಉಮ್ರಾಣಿ ಅವರ ಮನೆತನದ ಶ್ರೀ ಹನುಮಾನ್ ದೇವಸ್ಥಾನದಲ್ಲಿದ್ದೀನಿ ರೀ. ಇವತ್ತೇನದಲ್ಲ ಭೋಗಿ ಹಬ್ಬದ ಪ್ರಯುಕ್ತ ಏನದಲ್ರಿ, ಇವತ್ತು ಭೋಗಿ ಆಚರಣೆಯನ್ನು ಹಮ್ಮಿಕೊಂಡಾರಿ ನಮ್ಮ ಬಡಾವಣೆಯ ಓಣಿಯ ಎಲ್ಲ ಭಕ್ತಾದಿಗಳು, ಮಹಿಳಾ ಮಂಡಳ. ಮತ್ತು ಅದೇ ರೀತಿ ಇನ್ನು ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾಕಂದ್ರೆ ನಿಮ್ಮ ಆಶೀರ್ವಾದ ಭಾಳ ಮುಖ್ಯದ ನನಗೆ. ನೋಡೋಂಬರ್ರಿ ಹೆಂಗೆ ಆಗ್ತದೆ, ಏನೇನಾಗ್ತದೆ ಆಚರಣೆ ಬಗ್ಗೆ, ಭೋಗಿ ಆಚರಣೆ ಬಗ್ಗೆ ಸಂಪೂರ್ಣ ಮಾಹಿತಿನೂ ಕೊಡ್ತಾರೆ. ಮತ್ತು ಅದನ್ನೆಲ್ಲ ನೋಡೋಣಂತ ಇನ್ಯಾಕ್ ತಡ, ನಡೀರಿ. ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೋಹನಿಮ್ಮಣು ಗಮ್ಮರು ನಮ್ಮ ಪರಮ್ಮ ಮಹಿಮಾಯಂತ ಶ್ರೀಮಂತಾನಂತ ಇವನಂತ ಶ್ರೀಮಂತಾನಂತ ಶ್ರೀಕಾಂತೆ ಕಾಂತ ಅಂಥ ಶ್ರೀಮಂತಾನಂತಾನು ಒಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೋಹನಿಮ್ಮಣು ಗಮ್ಮರು ನಮ್ಮ ಪರಮ್ಮ ಮಹಿಮಾಯಂತ ಶ್ರೀಮಂತಾನಂತಾನು ಒಂದೇ ಅಂಗರು ಹೆಂಗಳ ಅಂಗನಂತಕದ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಶಿಖರ ಸಂಗುಟ ಸಂಗದ ಜಗದ ಅಖಂಗಳ ಕಂಗಳ ಹಿಂಡಿ ಪಡಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ಪರಮ ಅನ್ನದ ಪನ್ನ ಭವಾನ ಸುಖೋನ್ನತ ದನ್ನಗರ ನಿಜ ನಿಲ್ಲೆದುರಿ ನ್ಯಾರಿ ನೊಡೆಗರನೆ ಎಂದ ಶ್ರೀಮಂತ ಕೈವಲ್ಯರಲ್ಲಭ ಸುಲ್ಲಭ ಬಲ್ಲಿದ ಕುಲ್ಲದ ತಲ್ಲಣ ನಲ್ಲದೆ ಒಲ್ಲದ ನಲ್ಲಳ ಬಲ್ಲ ನೀನಲ್ಲದೆ ಸಲ್ಲದು ಸೊಲ್ಲ ನೀನಿಲ್ಲ ನಿಲ್ಲ ಬಲ್ಲ ಕೈವಲ್ಯರಲ್ಲಭ ಸುಲ್ಲಭ ಬಲ್ಲಿದ ಕುಲ್ಲದ ತಲ್ಲಣ ನಲ್ಲದೆ ಒಲ್ಲದ ನಲ್ಲಳ ಬಲ್ಲ ನೀನಲ್ಲದೆ ಸಲ್ಲದು ಸೊಲ್ಲ ನೀನಿಲ್ಲ ಎಂದ ಶ್ರೀಮಂತ ಇವನೆಂತ ಶ್ರೀಮಂತಾನಂದ ಶ್ರೀಕಾಂತೆ ಕಾಂತ ಶ್ರೀಮಂತಾನಂದನು ಬೆಳಗುವೆ ನಾರತಿ ಮಂಗಳೇ ಶ್ರೀ ತುಳಸಮ್ಮ ಜಯ ಮಂಗಳೇ ನೀ ಸಲಹಮ್ಮ ಅಲ್ಲೇ ಒಪ್ಪುವ ಮಲ್ಲೆ ಮಧ್ಯದಲ್ಲಿ ಗನಲು
ಇವತ್ತಿನ ದಿವಸ ಭೋಗಿ ಭಾಳ ಉತ್ತಮವಾದ ಮಹತ್ವವಾದ ಭೋಗಿದ್ದು. ಯಾಕೆ ಭೋಗಿ ಕೊಡಬೇಕು ಮತ್ತು ಮುತ್ತೈದೆ ಸಾಯ್ತ್ರ ಏನೇನು ಮಾಡಬೇಕು ಅಂತ ಅದ್ರ ವಿಧಾನ ಸ್ವಲ್ಪ ಹೇಳ್ತೀನಿ. ಇವತ್ತು ನೋಡು ಹುಗ್ಗಿ ಗೊಜ್ಜು ಮಾಡಬೇಕು ಮೊದಲು, ಮತ್ತು ಬ್ರಾಹ್ಮಣ ಮುತ್ತೈದೆಗೆ ಊಟಕ್ಕೆ ಹಾಕ್ಬೇಕು. ಆಮೇಲೆ ಏನಪ್ಪ ಅಂತಂದ್ರೆ ಮರದಾಗ ನೋಡು ಅಕ್ಕಿ, ಹೆಸರು ಬ್ಯಾಳಿ, ಆಮೇಲೆ ಏನಪ್ಪ ಅಂತಂದ್ರೆ ಗಜ್ರಿ, ಸೌತೆಕಾಯಿ, ಕಾಯಿಪಲ್ಯಗಳನ್ನ ಹಾಕಬೇಕು. 9 ವಿಳೆದೆಲೆ ಕೊಡಬೇಕು, 2 ಬಾಳೆಹಣ್ಣು, ತೆಂಗಿನಕಾಯಿ, ಕೊಬ್ಬರಿ, ಆಮೇಲೆ ಮೆಣಸು, ಲವಂಗ ಎಲ್ಲ ಕೊಡಬೇಕು. ಮತ್ತೇನಪ್ಪ ಅಂತಂದ್ರೆ ಕಾಯಿಪಲ್ಯನೂ ಎಲ್ಲನೂ ಕೊಡಬೇಕು. ಉಳ್ಳಾಗಡ್ಡಿ ಅಂತಂದ್ರೆ ನಾವು ಬ್ರಾಹ್ಮಣರು ಅಂತ ಹಿಂಗೆ ಹಂಗಲ್ಲ, ಉಳ್ಳಾಗಡ್ಡಿ ಅಂದ್ಬಿಟ್ಟು ಎಲ್ಲ ಕೊಡ್ಲಿಕ್ಕೆ ಬರ್ತದೆ. ಆದರೂ ಇಡೋರು ಇರ್ತಾರೆ, ಅದನ್ನು ಒಂದು ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಮಾಡಬೇಕು. ಮತ್ತು ಯೋಗ್ಯವಾದ ಮುತ್ತೈದಿಗೆ ಆಮೇಲೆ ಏನಪ್ಪ ಅಂದ್ರೆ ಒಂದು ಕಣ ಉಡಿ ತುಂಬಬೇಕು. ಮತ್ತು ಮುತ್ತೈದಿ ಚಲೋ ತಂಗಿ ಊಟ ಮಾಡುವಂಗೆ ಕೊಡಬೇಕು. ಒಂದು ಚೂರು ಅಂದ್ರೆ ಒಂದು ವಾಟಗಾದಷ್ಟು ಹೆಸರು ಬೇಳೆ, ಒಂದು ವಾಟಗಾದಷ್ಟು ಅಕ್ಕಿ ಎಲ್ಲ ಕೊಡ್ಬೇಕು. ಮತ್ತು ರಸಕ್ಕೆ ನೀವು ಹೋಗಿ ಬರ್ತದೆ ಅಂತ ಹೇಳಿ ಆಮೇಲೆ ಒಂಚೂರು ಏನ್ಬೇಕು ಕಡ್ಲಿ ಬೇಳೆ, ಬೆಲ್ಲ, ಒಂಚೂರು ಗೋಧಿ ಹಿಟ್ಟು ಭೋಗಿಗೆ ಇಡಬೇಕು. ಎಲ್ಲ ಇಟ್ಟು ಭೋಗಿ ಕೊಡ್ಬೇಕು. ಇದು ಭಾಳ ಉಪಯೋಗ. ಯಾಕಂತಂದ್ರೆ ಶ್ರೇಷ್ಠವಾದದ್ದು ಇದು ಭೋಗಿ ಕೊಡೋದು. ಆಮೇಲೆ ಏನಪ್ಪ ಅಂದ್ರೆ ಇದು ಯಾಕೆ ಕೊಡ್ಬೇಕಂದ್ರೆ ತಲೆ ಅಂತ ಹಿರಿಯರು ಮಾಡ್ಕೋತೆ ಬಂದಾರ. ಇದು ಅಂಶ ವೃದ್ಧಿ ಆಗ್ತದೆ. ಆಮೇಲೆ ಏನಪ್ಪ ಅಂದ್ರೆ ಮನ್ಯಾಗೆಲ್ಲ ಚಲೋ ಇರ್ತದೆ. ಮುತ್ತೈದೆ ಸಾಯ್ತ್ರೆ ಯಾವಾಗಲೂ ನಕ್ಕೋತ ಇರಬೇಕು. ಮತ್ತು ಇಷ್ಟೆಲ್ಲ ಇದು ಭೋಗಿದು ವಿಧಾನದ ಇದೆಲ್ಲ. ಮಾಸ ಈಗ ಮಾಘ ಮಾಸ ಭಾಳ ಶ್ರೇಷ್ಠವಾದ ಮಾಘ ಮಾಸ ಏನಾಗ್ತದೆ, ಒಂದು ರಾಜ ಇರ್ತಾನೆ, ದೊಡ್ಡ ರಾಜ ಇರ್ತಾನೆ ಭಾಳಷ್ಟು. ಆಮೇಲೆ ಏನಪ್ಪ ಅಂದ್ರೆ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ. ಆ ಬಡ ಬ್ರಾಹ್ಮಣ ಏನು ಮಾಡ್ತಾರೆ, ದಿನಾಕೆ ಅವ್ನು ಹೆಂಡತಿ ಭಾಳ ಅತಿ ಅಂದ್ರೆ ಪತಿವ್ರತ ಧರ್ಮದಿಂದ ಇರ್ತಾರೆ. ಆಕೆ ಏನು ಮಾಡ್ತಾಳೆ, ಒಂದು ದಿವಸ ಎಲ್ಲರಿಗೂ ಮರದ ಬಾಗಿಣ ಕೊಡ್ಬೇಕಂತ ಹೇಳಿ ಆಕೆ ಏನು ಮಾಡ್ತಾಳೆ, ಮರದ ಬಾಗಿಣ ಕೊಡೋದು. ಮುಂಜಾನೆ ಸಿಕ್ನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಮಾಡ್ತಿರ್ತಾಳೆ. ಆಮೇಲೆ ಮಾಘ ಸ್ನಾನ ಮಾಡ್ತಿರ್ತಾಳೆ. ಅವಾಗ ಏನು ರಾಜನ ಹೆಂಡತಿಗೆ ಏನು ಮಾಡ್ತಾಳೆ, ಬಡ ಬ್ರಾಹ್ಮಣ ಹೆಂಡತಿ ದಿನಾಲು ಮುಂಜಾನೆ ಎದ್ದು ಲಘು ಸ್ನಾನ ಮಾಡೋದು ಎಲ್ಲ ಮಾಡ್ತಾಳೆ. ಅದು ಏನು ಅಂತ ತಿಳ್ಕೊಂಡು ದಾಸಿಯರು ಕೇಳ್ತಾಳೆ. ಬಂದಕ್ಕಿಗೆ ಹೇಳ್ತಾಳೆ, ಹಂಗಾಗಿ ಈಕೆಲ್ಲ ನಾನೇ ರಾಜನ ಹೆಂಡತಿ, ನನಗಿಂತ ಈಕೆ ಹೆಚ್ಚಲ್ಲ ಮಂದಿನ ಜನರು ಹಚ್ಕೊಳಕತ್ತಾಳೆ. ಅದಕ್ಕೆ ನಾ ಈಗೀಗ ಒಂದು ಏನು ನಾ ಕೆಟ್ಟ ಮಾಡಬೇಕು, ಈಗ ಒಂದು ಕೆಡಕ್ ಮಾಡ್ಬೇಕಂತ ಏನು ಮಾಡ್ತಾಳೆ, ರಾಜನ ಹೆಂಡತಿ ಆಕಿನ ಬ್ರಾಹ್ಮಣನ ಹೆಂಡತಿನ ಕರೀತಾಳೆ. ಕರೆದು ಏನಂತ ದಾಸಿಯರು ಕೊಟ್ಟು ಕಳಿಸ್ತಾಳೆ. ಎಲ್ಲ ದಾಸಿಯರಕ್ಕಿಂತ ಕರ್ಕೊಂಬರ್ರಿ ಅಂತ ಹೇಳಿ. ಅವಾಗ ಆಕೆ ಏನು ಮಾಡ್ತಾಳೆ, ಎದಕ್ಕೆ ರಾಜನ ಹೆಂಡತಿ ನನಗೆ ಎದಕ್ಕೆ ಕರೆದು ನನಗೆ ಗಾಬರಿ ಆಗಿಬಿಡ್ತಾಳೆ. ಏನಿಲ್ಲ ನಮ್ಮ ರಾಣಿ ಕರೆದಾಳೆ, ನೀವೆಲ್ಲ ಬರ್ಲಿಕ್ಕೆ ಬೇಕಂತ ಮನೆಗೆ ಬರ್ತಾಳೆ. ಆಕೆ ಏನು ಮಾಡ್ತಾಳೆ, ಎಲ್ಲ ಆಕೆಗೆ 4 ಮಂದಿ ಗಂಡಸು ಇರ್ತಾಳೆ ಬಡ ಬ್ರಾಹ್ಮಣ ಹೆಂಡತಿಗೆ. ಆಮೇಲೆ ಈಕೆ ರಾಜನ ಹೆಂಡತಿ ಏನು ಮಾಡ್ತಾಳೆ, ಮರದ ತುಂಬ ಮುತ್ತ ಮಾಣಿಕ್ಯ ಎಲ್ಲ ಹಾಕಿ ಕೊಡ್ಬೇಕಂತ ಹೇಳಿ ಎಲ್ಲ ಮರದ ಭಾಗದಾಗ ಕೊಟ್ಟು ಕಳಿಸ್ತಾಳೆ. ಯಾರ ಮನೆಗೆ, ಬ್ರಾಹ್ಮಣನ ಮನೆಗೆ ಕೊಟ್ಟು ಕಳಿಸ್ತಾಳೆ. ಆಕೆ ಮನ್ಯಾಗ ಬಂದು ಕೂಡ ಏನಾಗ್ತಾವೆ, ಎಲ್ಲ ರುಂಡುಗಳಾಗ್ಬಿಟ್ಟಿರ್ತಾವೆ. ಯಾಕೆ ಅದು ರುಂಡುಗಳು ಅಂದರೆ ಆಕೆ ಮಾಘ ಸ್ನಾನ ಮಾಡಿಸ್ತಿರ್ತಾಳೆ. ಆಕೆಗೆ ಏನಾಗ್ತಿಕ್ಕಿ ರುಂಡು ಆಗ್ಲಿಕ್ಕೆ ಮಕ್ಕಳು ಎಲ್ಲ ಆಗಲಿ ಅಂತ ತಿಳ್ಕೊಂಡು ಆಕೆ ರಾಜನ ಹೆಂಡತಿ ಮಾಡಿರ್ತಾಳೆ. ಆದರೆ ಆಕೆ ರಾಜನ ಹೆಂಡತಿಗೆ ತೆಗೆದು ಎಲ್ಲ ಒಂದೊಂದು ನೋಡ್ತಾಳೆ. ಆಕೆಗೆ ಏನಾಗ್ತಾವೆ, ವಜ್ರ ಮುತ್ತ ಮಾಣಿಕ್ಯ ಆಗಿಬಿಡ್ತದೆ. ಅದಕ್ಕೆ ಆಕೆ ರಾಜನ ಹೆಂಡತಿ ಪಶ್ಚಾತ್ತಾಪಟ್ಟಾಣ, ಎಂತೆಂತ ಆಕೆ ಗಂಡಸ ಮಕ್ಕಳು ಕಡೋದು 4 ರುಂಡ ಕಳಿಸಿದ್ದೆ. ಮತ್ತು ಈಗ ಹೆಂಗೆ ಅದು ಆಕಿನ ಎಲ್ಲರೂ ಕೇಳ್ತಾಳೆ. ಕೇಳ್ಕೊಳಕ್ಕೆ ಹೇಳ್ತಾಳೆ. ರಾಜನ ಹೆಂಡತಿ ಹೇಳ್ತಾಳೆ, ನನ್ನ ಕಡೆ ತಪ್ಪಾತು ಅಂತ ಬಂದು ಆ ಬ್ರಾಹ್ಮಣ ಹೆಂಡತಿಗೆ ನಮಸ್ಕಾರ ಮಾಡಿ ಅದೆಲ್ಲ ತೆಗೆದು ನೋಡ್ಕು ಎಲ್ಲ ವಜ್ರ ಮುತ್ತ ಮಾಣಿಕ್ಯ ಆಗಿಬಿಟ್ಟಿರ್ತ ಅಂತ ಹೇಳ್ಕೊಂಡು ಮಾಘ ಸ್ನಾನ ಎಲ್ಲ ಸ್ತ್ರೀಯರು ಮಾಡಬೇಕು. ಮತ್ತೇನಪ್ಪ ಅಂದ್ರೆ ಯಾರಿಗೂ ಬಡ ಬ್ರಾಹ್ಮಣ ಅಂದ್ರೆ ಚುಚ್ಚು ಮಾಡಬಾರ್ದು. ಇದು ಮೂಲ ಎಂದಿಂದೂ ಆಗಿದ್ದದು. ಇದು ಕೃಷ್ಣ